ಮಕರ ರಾಶಿ. ಮಕರ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಶನಿ ಗ್ರಹ ಬಂದು 3ನೇ ಮನೆಯಲ್ಲಿ ಇರ್ತಾನೆ. ಇನ್ನು 2ನೇ ಮನೆಯಲ್ಲಿ ನಿಮ್ಗೆ ರಾಹು ಗ್ರಹ ಇರ್ತಾನೆ. ನಿಮ್ಗೆ 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ ಗುರುಗ್ರಹ ಬಂದು ನಿಮ್ಗೆ 7ನೇ ಮನೆಯಲ್ಲಿ ಇರ್ತಾನೆ. ನಿಮ್ಗೆ ಹೆಂಗೆ ಅಂದ್ರೆ, ಏನೋ ಒಂದು ಬಿಸ್ನೆಸ್ ಕೈ ಹಾಕಿರ್ತೀರಾ, ಏನೋ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಕೈ ಹಾಕಿರ್ತೀರಾ, ದುಡ್ಡು ಬರ್ತಾ ಇದೆ ಅಂತ ನೀವ್ ಅನ್ಕೊಂತೀರಾ. ಅದ್ರಲ್ಲಿ ರಾಹು ದಶಾ ಭುಕ್ತಿ ಏನಾದ್ರು ನಡೀತಾ ಇತ್ತು ಅಂದ್ರೆ ಯಥೇಚ್ಛವಾಗಿ ಹಣ ಬರ್ತಾ ಇರುತ್ತೆ ನಿಮ್ಗೆ. ಯಾಕೆಂದ್ರೆ 2ನೇ ಮನೆಯಲ್ಲೇ ರಾಹು ಗ್ರಹ ಇರ್ತಾನೆ. ಯಥೇಚ್ಛವಾಗಿ ಹಣ ಬರ್ತಾ ಇರುತ್ತೆ, ಹಣದ ಯಾವುದೇ ರೀತಿ ತೊಂದರೆ ಇರಲ್ಲ. ಅದೇ ನಿಮ್ಗೆ ಏನಾದ್ರು ದಶಾಭುಕ್ತಿಯಲ್ಲಿ 3ನೇ ಮನೆ ಶನಿ ದಶಾಭುಕ್ತಿ ಏನಾದ್ರು ನಡೀತಾ ಇದ್ರೆ ಒಂದ್ ನಯ ಪೈಸೆ ದುಡ್ಡು ಬರ್ತಾ ಇರಲ್ಲ ನಿಮ್ಗೆ. ಹೆಂಗೆ ಅಂದ್ರೆ ಖರ್ಚು ಮೇಲೆ ಖರ್ಚು ಜಾಸ್ತಿ, ಖರ್ಚು ಮೇಲೆ ಖರ್ಚು ಜಾಸ್ತಿ. ಯಾಕೆಂದ್ರೆ 2ನೇ ಮನೆ ಅಧಿಪತಿನೂ ಅವನೇ ಆಗಿರ್ತಾನೆ, ಶನಿ ಗ್ರಹನೇ. ಹೋಗಿ 3ನೇ ಮನೆಯಲ್ಲಿ ಕೂತ್ಕೊಂಡಾಗ ಈ ವಿಪರೀತ ಖರ್ಚುಗಳು ಜಾಸ್ತಿ ಇರುತ್ತೆ ನಿಮ್ಗೆ, ಸುತ್ತಾಟ ಜಾಸ್ತಿ ಇರುತ್ತೆ. ಅಲ್ಲಿ ಇಲ್ಲಿ ಬೇಡದೇ ಇರೋ ಕೆಲ್ಸಕ್ಕೆಲ್ಲ ಒಪ್ಕೊಂಡು ಎಲ್ಲಾ ಕಡೆ ಹೋಗ್ತಾ ಇರ್ತೀರ ನೀವು. ಅಂದ್ರೆ ಮನೆಯಲ್ಲಿ 1 ನಿಮಿಷ ಇರೋದಿಲ್ಲ, ಸುಮ್ನೆ ಅಲ್ಲಿ ಇಲ್ಲಿ ಓಡ್ತಾನೇ ಇರ್ತೀರಾ. ಈ ತರ ಆಗತ್ತೆ. ಇನ್ ಮನೆ ಬದಲಾವಣೆ ಮಾಡ್ಬೇಕು ಅನ್ನೋಂತ ಮನಸ್ಥಿತಿ ಬರ್ತಾ ಇರುತ್ತೆ ನಿಮ್ಗೆ. ದಶಾಭುಕ್ತಿಯಲ್ಲಿ ಶನಿ ಗ್ರಹ ಏನಾದ್ರು ಇತ್ತು ಅಂದ್ರೆ ಮನೆ ಚೇಂಜ್ ಮಾಡ್ಬೇಕು, ಇಲ್ಲ ಎಲ್ಲೋ ಒಂದ್ ತಗೊಬೇಕು, ಏನೋ ಒಂದ್ ಮಾಡ್ಬೇಕು, ಈ ಮನೆ ನನಗ್ ಸೆಟ್ ಆಗ್ತಾ ಇಲ್ಲ, ಬೇರೆ ಮನೆಗೆ ಹೋಗ್ಬೇಕು, ಈ ತರ ಯಾವ್ದಾದ್ರು ಬೇಡದೇ ಇರೋಂತ ಥಿಂಗ್ಸ್ಗಳು ನಿಮ್ ತಲೆಗೆ ಬರ್ತಾ ಇರುತ್ತೆ. ಅದ್ರಲ್ಲಿ ದಶಾಭುಕ್ತಿಯಲ್ಲಿ ಏನಾದ್ರು ಗುರುಗ್ರಹ ನಡೀತಾ ಇತ್ತು, ದಶಾಭುಕ್ತಿ ನಡೀತಾ ಇತ್ತು ಅಂದ್ರೆ ನಿಮ್ಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ಪಾರ್ಟ್ನರ್ ಬಿಸ್ನೆಸ್ ಕೈಯಾಕಿ ಅವ್ರ ಕಡೆಯಿಂದ ಬರೋಂತ ದುಡ್ಡುಗಳು ನಿಮಗ್ ಬರ್ತಾ ಇರುತ್ತೆ. ಅದ್ರಲ್ಲಿ ನಿಮ್ಗೆ 4ನೇ ಮನೆ ಅಧಿಪತಿ ಕುಜಗ್ರಹ ಬಂದು 6ನೇ ಮನೆಗೆ ಕೂತ್ಕೊಂಡಿರ್ತಾನೆ. ಸ್ವಲ್ಪ 6ನೇ ಮನೆಯಲ್ಲಿ ಕೂತ್ಕೊಂಡಾಗ ಮನೆಯಲ್ಲಿ ಹೆಂಗಪ್ಪ ಅಂದ್ರೆ ಒಂಥರ ಸಣ್ಣ ಪುಟ್ಟ ಕಿರಿಕಿರಿ. ಯಾಕೆಂದ್ರೆ 2ನೇ ಮನೆಯಲ್ಲಿ ರಾಹು ಗ್ರಹನು ಕೂತ್ಕೊಂಡಿರ್ತಾನೆ, 6ನೇ ಮನೆಯಲ್ಲಿ ಕುಜಗ್ರಹ ಹೋಗಿರ್ತಾನೆ. ನಿಮ್ಗೆ ಹೆಂಗಾಗುತ್ತೆ ಅಂದ್ರೆ ಮನ್ಸಿಗೆ ನೆಮ್ಮದಿನೂ ಇರಲ್ಲ, ಸ್ವಲ್ಪ ಕಸಿವಿಸಿ ಇರುತ್ತೆ ಮನೆಯಲ್ಲಿ. ಕುಟುಂಬದಲ್ಲೂ ಸ್ವಲ್ಪ ಜಗಳ ಕದನಗಳು, ದುಡ್ಡು ಬರ್ತಾ ಇರುತ್ತೆ ರಾಹು ದಶೆ ನಡೆದ್ರೆ, ಆದ್ರೆ ಜಗಳ, ಸಣ್ಣ ಪುಟ್ಟ ಮಾತಿಗೂ ಮುನ್ಸ್ಕೊಳ್ಳೋ ಅಂತದ್ದು, ಈ ತರ ಏನಾದ್ರು ನಡೀತಾ ಇರುತ್ತೆ ನಿಮ್ಗೆ. ಇನ್ನ 8ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ಹೆಲ್ತ್ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಇಶ್ಯೂಸ್ ಬರೋಂಥದ್ದು ಇರುತ್ತೆ. ಇನ್ನು ನಿಮ್ಗೆ ಹೆಂಗೆ ಅಂದ್ರೆ 6ನೇ ಮನೆ ಅಧಿಪತಿ ಬುಧ ಗ್ರಹನು ಮತ್ತೆ ರವಿ ಗ್ರಹನು 17ನೇ ತಾರೀಕು ರವಿನೂ 8ನೇ ಮನೆಗೆ ಬರ್ತಾನೆ, ಬುಧ ಗ್ರಹನು 8ನೇ ಮನೆಗೆ ಬರ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ವಿಪರೀತ ಹೆಲ್ತ್ ಅಲ್ಲಿ ಏನೋ ಒಂಥರ ಇಶ್ಯೂಸ್ ಆಗೋವಂಥದ್ದು, ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗೋವಂಥದ್ದು, ಈ ತರ ಏನಾದ್ರೂ ನಿಮ್ಗೆ ನಡೀತಾ ಇರುತ್ತೆ. ಅದ್ರಲ್ಲಿ 9ನೇ ಮನೆಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ಸ್ವಲ್ಪ ಏನಂದ್ರೆ ಏನೋ ಒಂದು ಒಳ್ಳೆ ವಿಷಯ ಕೇಳೋಂಥದ್ದು ಇರುತ್ತೆ, ಏನೋ ಒಂದು ವಸ್ತು ಖರೀದಿ ಮಾಡ್ಬೇಕು ಅನ್ನೋಂಥದ್ದು, ಯಾವ್ದೇ ಒಂದ್ ಮಾಡ್ತೀನಿ ಅಂತಂದ್ರು ಅದಕ್ಕೂ ಕೂಡ ನಿಮ್ಗೆ ಮನ್ಸಾಗತ್ತೆ. ಆದ್ರೆ ನೋಡ್ಕೊಂಡು ಆದಷ್ಟು ನಿಮ್ಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅದನ್ನ ನೋಡ್ಕೊಂಡು ಕೈ ಹಾಕೋದು ತುಂಬಾ ಉತ್ತಮ ಫಲ ಅಂತಾನೆ ಹೇಳ್ತೀನಿ. ಇನ್ನು ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಮಕರ ರಾಶಿಯವರು ಅಂತಂದ್ರೆ, ಆದಷ್ಟು ನೀವು ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಯಾಕೆಂದ್ರೆ 8ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ನೀವು ಆದಷ್ಟು ವಿನಾಯಕನ ಆರಾಧನೆ ಮಾಡ್ತಾ ಬನ್ನಿ. ವಿನಾಯಕನ ಗರಿಕೆ ಇಟ್ಟು ವಿನಾಯಕನ ಪೂಜೆ ಮಾಡ್ತಾ ಬನ್ನಿ. ಇನ್ 2ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ರಾಹುನು ವಾಕ್ಸ್ಥಾನ, ಅಂದ್ರೆ ಸಡನ್ ಆಗಿ ಏನೋ ಒಂದ್ ಮಾತಾಡಿ ನಿಮ್ದಲ್ದೇ ಇರೋ ತಪ್ಪು ಸಿಗಾಕೊಳ್ಳೋಂಥದ್ದು ಜಾಸ್ತಿ ಇರುತ್ತೆ. ಯಾಕೆಂದ್ರೆ 6ನೇ ಮನೆಯಲ್ಲಿ ಕುಜಗ್ರಹನು ಇರೋದ್ರಿಂದ ಏನೋ ಒಂದ್ ಮಾತಿಗೆ ಸಿಗಾಕೊಂಡು ಅವಮಾನ ಆಗೋಂಥದ್ದು, ಇಲ್ಲ ಏನೋ ಒಂದು ಬೇಡದೇ ಇರೋಂಥ ಇದಕ್ಕೆ ಕೆಲ್ಸಕ್ಕೆ ಕೈ ಹಾಕ್ಬಿಟ್ಟು ಕೈ ಸುಟ್ಕೊಳ್ಳೋಂಥದ್ದು, ಈ ತರ ಏನಾದ್ರೂ ಇರುತ್ತೆ. ಆದಷ್ಟು ರಾಹು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ, ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಇದಿಷ್ಟು ಬಂದು ಮಕರ ರಾಶಿಯವರ ಮಾಸ ಭವಿಷ್ಯ.